ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಮಜ್ಜಿಗೆ ಹುಳಿ ರೆಸಿಪಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಇದು ನಿಮಗೆ ಸಂಜೆವರೆಗೂ ಇಟ್ಟರು ಏನೂ ಹಾಳಾಗೋದಿಲ್ಲ, ಹಾಗೆ ಇದು ಒಡೆಯೋದಿಲ್ಲ. ಕೆಲವೊಂದು ಸರಿ ಮಜ್ಜಿಗೆ ಹುಳಿ ಮಾಡಿದಾಗ ಒಡೆದಾಗೆ ಆಗ್ತದಲ್ಲ, ಆ ರೀತಿ ಯಾವುದೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 1 ಚಮಚದಷ್ಟು ಕಡಲೆಬೇಳೆ ಮತ್ತು ಅರ್ಧ ಚಮಚದಷ್ಟು ತೊಗರಿಬೇಳೆಯನ್ನು ನಾನೊಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 3/4 ಸ್ಪೂನಷ್ಟು ಜೀರಿಗೆ, ಮತ್ತು 1/4 ಸ್ಪೂನಷ್ಟು ಮೆಂತ್ಯ, ಮತ್ತು 1/4 ಸ್ಪೂನಷ್ಟು ಒಣಮೆಣಸು ಅಂದರೆ ಪೆಪ್ಪರ್, ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು ಸ್ವಲ್ಪ ಶುಂಠಿ. ಇಷ್ಟು ಬೇಡ, ಒಂದು 4 ಇಂಚು 4 ಪೀಸಷ್ಟು ಶುಂಠಿಯನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮತ್ತು 1 ಹೋಳು ತೆಂಗಿನ ತುರಿಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳು, ಮತ್ತು 3 ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು. ಹಸಿಮೆಣಸು ನಿಮಗೆ ನೋಡ್ಕೊಳ್ಳಿ, ಈ ಕ್ವಾಂಟಿಟಿಲಿಗ ನಾನೀಗ ಹಸಿಮೆಣಸು ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ ಇದು. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು. ಈಗ ನಾನು ಬೂದ್ ಕುಂಬಳಕಾಯಿದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಬೂದ್ ಕುಂಬಳಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಯೂಸ್ ಮಾಡೋದಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನಾವು ಬೂದ್ ಕುಂಬಳಕಾಯನ್ನು ಮಜ್ಜಿಗೆಗೆ ಹಾಕ್ಕೊಳ್ಬಹುದು. ಮೊದಲಿಗೆ ಇಲ್ಲಿ ನಾವೇನು ಅರ್ಧ ಕಪ್ ಮೊಸರನ್ನು ಇಟ್ಕೊಂಡಿದ್ದೀವಿ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ನಾವು ಬೀಟ್ ಮಾಡ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಬೂದ್ ಕುಂಬಳಕಾಯಿಗೆ ಸ್ವಲ್ಪ ನೀರನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳೋಣ. 1/4 ಪಾಸಿ ಬಂದರೆ ಸಾಕು. ಈಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ನಾವೇನು ಬೇರೆ ಪದಾರ್ಥಗಳನ್ನು ಇಟ್ಕೊಂಡಿದ್ವಿ, ಮೆಂತ್ಯ ಮತ್ತು ಕಾಳುಮೆಣಸು, ಅದು ಸ್ವಲ್ಪ ಹುರಿದಾದ ಮೇಲೆ ಕೊತ್ತಂಬರಿ ಮತ್ತು ಜೀರಿಗೆ, ಹೀಗೆ ಎಲ್ಲ ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಈಗ ಬೆಂದಿರುವಂತಹ ಬೂದ್ ಕುಂಬಳಕಾಯಿ ಏನಿದೆ ಅದರ ನೀರನ್ನೆಲ್ಲ ನೀವು ತೆಗಿಬೇಕು, ಅದನ್ನು ಯೂಸ್ ಮಾಡಬೇಡಿ. ಬೆಂದಿರುವಂಥ ಬೂದ್ ಕುಂಬಳಕಾಯಿಗೆ ಈ ಕಡ್ದಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೆಸ್ಕೊಳ್ಬೇಕು. 1 ಕುದಿ ಬರಬೇಕು ಇದು. ಮತ್ತು ನೀರು ಸ್ವಲ್ಪ ಹಾಕ್ಕೊಳ್ಳಿ, ಅಂದರೆ ನಾವೀಗ ಕಡಲೆಬೇಳೆ ತೊಗರಿಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಬರುತ್ತೆ. ಸೊ 1 ಕುದಿ ಬಂದ ಮೇಲೆ ನಾವೇನು ಮಜ್ಜಿಗೆಯನ್ನು ರೆಡಿ ಮಾಡಿಟ್ಕೊಂಡಿದ್ವಿ, ಅಂದರೆ ಮೊಸರನ್ನು ಕಡ್ದು ರೆಡಿ ಮಾಡಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ಕೂಡಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿದ್ರೆ ಆಯಿತು. ಇನ್ನೂ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ. ಇದು ಕುದಿ ಬಂದ ಕೂಡಲೇ ಇದನ್ನು ಆಫ್ ಮಾಡಿ ಕೆಳಗಿಳಿಸಿ. ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಬಹುದು ನೀವು. ತೆಂಗಿನ ಎಣ್ಣೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ತೆಂಗಿನ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಒಣಮೆಣಸು ಮತ್ತು ಕರಿಬೇವು, ಇಂಗು ಇಷ್ಟನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ನೀವು ಬೇಕಿದ್ರೆ ಮಜ್ಜಿಗೆ ಮೆಣಸನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು, ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇಷ್ಟು ಹಾಕಿ ಒಗ್ಗರಣೆಯನ್ನು ನೀವು ಮಜ್ಜಿಗೆ ಹುಳಿಗೆ ಸೇರಿಸಿದ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ. ಇದು ನಾನು ಆಗಲೇ ಹೇಳಿದಾಗೆ ಯಾವುದೇ ರೀತಿ ಒಡೆಯೋದಿಲ್ಲ. ಸಂಜೆ ಪುನಃ ಬಿಸಿ ಮಾಡಿದರೂ ಕೂಡ ಇದು ಒಡೆಯೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ರುಚಿಯಾದ ಹಾಗೆ ಸ್ವಲ್ಪ ಖಾರವಾದ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.